ನಮಸ್ಕಾರ. ವಿನಯ್ ನಾಯ್ಕ್, ಕಾರವಾರ. ಒಂದು ಈಗ ದೊಡ್ಡ ವಿಷಯದ ಮೇಲೆ ಬಂದಿದ್ದೇನೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಉತ್ತರ ಕನ್ನಡ. ನಾನು ಮೊನ್ನೆ ಒಂದು ನಮ್ಮ ಸತೀಶ್ ಸೈಲ್ ಶಾಸಕರು, ಅಂಕೋಲ ಕಾರವಾರ ಕ್ಷೇತ್ರದವರು, ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದನ್ನು ನೋಡಿ ತುಂಬ ಮನಸ್ಸಿಗೆ ಬೇಜಾರಾಯಿತು. ಯಾಕಂತ ಹೇಳಿದ್ರೆ ಅದು ಅವರು ಒಂದು ಆ ಮುಖದಲ್ಲಿ ಒಂದು ತುಂಬ ನೋವಿಂದ ಒಂದು ಮಾತನ್ನು ಹೇಳಿದ್ದಾರೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಂದು ವೇಳೆ ಉತ್ತರ ಕನ್ನಡಕ್ಕೆ ಬರಲಿಲ್ಲ ಅಂತ ಹೇಳಿದರೆ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿ. MLA ಅಂತ ಹೇಳಿದ್ರೆ ನಮ್ಮ ಕ್ಷೇತ್ರ ರಾಜರು ಅಂತ. ನಮ್ಮ ಕ್ಷೇತ್ರದ ರಾಜರು ಆ ದುಃಖದಲ್ಲಿ ಒಂದು ಮಾತನ್ನು ಹೇಳ್ತಾ ಇರುವಾಗ ನಮ್ಮ ಕ್ಷೇತ್ರದ ಅವನತಿ ಹತ್ತಿರ ಬಂತು ಅಂತ ಅರ್ಥ. ಆದರೆ ನಾನು ಶಾಸಕರಿಗೆ ಹೇಳೋದು ಒಂದು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದರೆ, ಸಾಹೇಬ್ರೆ, ನೀವು ಒಂದು ವೇಳೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಿಮ್ಮ ಪ್ರಕಾರ ಬಂದರೆ ತುಂಬ ಒಳ್ಳೆಯದು. ಒಂದು ವೇಳೆ ರಾಜ್ಯ ಸರ್ಕಾರ ನಮಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಟ್ಟಿಲ್ಲ ಅಂತ ಹೇಳಿದರೆ ನೀವು ರಿಸೈನ್ ಮಾಡೋದು ಬೇಡ ಸರ್. ನೀವಂತೂ ರಿಸೈನ್ ಮಾಡಿದರೆ ನಮ್ಮ ಕ್ಷೇತ್ರಕ್ಕೆ ರಾಜರು ಇರಲ್ಲ, ಮತ್ತೆ ನಾವು ಕೆಳಗಡೆ ಬಿದ್ದೋಗ್ತೀವಿ. ಸೊ ಆದ್ದರಿಂದ ನಾನು ಯಾವುದೇ ರಾಜಕೀಯ ವ್ಯಕ್ತಿ ಅಲ್ಲ, ನಾನು ಯಾವುದೇ ರಾಜಕೀಯಕ್ಕೆ ಸಪೋರ್ಟ್ ಮಾಡಿದವನಲ್ಲ ಆಗಲಿ, ನಾನು ಯಾವುದೇ ತರಹದ BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, ಯಾವುದೇ ವಿರುದ್ಧ ಆಗಲಿ, ಯಾವುದೇ ಪರವಾಗಿ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಓನ್ಲಿ ಜನಸಾಮಾನ್ಯರಿಗೆ, ನಮ್ಮ ಉತ್ತರ ಕನ್ನಡಕ್ಕೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ಅಷ್ಟೇ. ಇದರಲ್ಲಿ ಯಾವುದೇ ತರಹದ ರಾಜಕೀಯ ಇಲ್ಲ, ಮತ್ತು ನಾನು ಯಾರದೇ ಪರವಾಗಿ ಯಾರದೇ ವಿರುದ್ಧವಾಗಿ ಈ ಮಾತನ್ನು ಹೇಳ್ತಾ ಇಲ್ಲ. ಸಾಹೇಬ್ರೆ, ನಿಮ್ಗೆ ನಾನು ಹೇಳ್ತಾ ಇರೋದು, ನೀವು ರಿಸೈನ್ ಕೊಡ್ದೇನೆ ಒಂದು ಕೆಲಸ ಮಾಡ್ಬೋದು. ಏನಂತ ಹೇಳಿದರೆ, ನಾನಿವಾಗ ನಮ್ಮ ಅಂಕೋಲ ಮತ್ತು ಕಾರವಾರ ಕ್ಷೇತ್ರದಷ್ಟೇ ಮಾತಾಡ್ತೀನಿ. ಇದೆಲ್ಲ ಉತ್ತರ ಕನ್ನಡಕ್ಕೆಲ್ಲ ಅಪ್ಲಿಕಬಲ್ ಆಗತ್ತೆ. ನಮ್ಮ ಕ್ಷೇತ್ರದಲ್ಲಿ ಇರುವಂತಕ್ಕಂಥ ಎಲ್ಲ ಕಂಪನಿಗಳನ್ನು ಲಿಸ್ಟ್ ಮಾಡಿ ಅವರ ಲಾಸ್ ಆ್ಯಂಡ್ ಪ್ರಾಫಿಟ್ ನೋಡಿ 10-12 ವರ್ಷದ್ದು CSR ಫಂಡಿಂದು ನಮಗೆ ಯಾವಾಗ ಜಾರಿಗೆ ಬಂದಿತ್ತು ಆ ವರ್ಷದಿಂದ ಇವತ್ತುವರೆಗೆ ಈ ಕಂಪನಿಗಳು ಪ್ರಾಫಿಟನ್ನು ಎಷ್ಟು ಗಳಿಸಿದ್ದಾರೆ ಅದರ 2% ನೀವು ಆ ಅಮೌಂಟನ್ನು ತಗೊಳ್ಳಿ. ಮತ್ತು ಆ ಅಮೌಂಟನ್ನು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಒಗ್ಗೂಡಿಸೋಣ. ಒಂದಾಯಿತು. ಸೆಕೆಂಡ್, ಎಲ್ಲ ಕಂಪನಿಗಳು ಅದಂತೂ ಅವರು ನ್ಯಾಯಯುತವಾಗಿ ಕೊಡಬೇಕು. ಅದನ್ನು ಎಲ್ಲ ಕಂಪನಿಗಳನ್ನು ಒಂದು ಸೇರಿಸಿ ಜನಸ್ಪಂದನ ಕಾರ್ಯಕ್ರಮ ಮಾಡಿ ಮಾಧ್ಯಮದ ಮುಖಾಂತರ ಅವರು ವೇದಿಕೆ ಮೇಲೆ ಬಂದು ಹೇಳಿ, ಉತ್ತರ ಕನ್ನಡಕ್ಕೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅಂತ ಅವರನ್ನು ಕೇಳಿದಾಗ ಅವರು ಪ್ರತಿಯೊಬ್ಬರು ತಮ್ಮ ವೇದಿಕೆ ಮೇಲೆ ಬಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ನಮ್ಮ ಕಾಂಟ್ರಿಬ್ಯೂಷನ್ ಇಷ್ಟು ಅಂತ ಅವರವರ ಕಂಪನಿ ಹೆಸರನ್ನು ಹೇಳಿ ಅವರು ಕಾಂಟ್ರಿಬ್ಯೂಷನ್ ಕೊಡಲಿ. ಅದೊಂದು ಅಮೌಂಟ್ ಬರುತ್ತೆ. CSR ಫಂಡ್ ಅಮೌಂಟ್ ಒಂದು, ಅವರು ಖುಷಿಯಾಗಿ ಕೊಟ್ಟಿರುವಂತಕ್ಕಂಥ ಅಮೌಂಟ್ ಒಂದು. ಮತ್ತು ನಮ್ಮ ಕ್ಷೇತ್ರದಲ್ಲಿ ಎಷ್ಟೋ ಸರ್ಕಾರಿ ನೌಕರರು ಇದ್ದಾರೆ. ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಮತ್ತು ಕಸ್ಟಮ್ ಆಗಿರ್ಬೋದು, ಎಕ್ಸೈಸ್, ಎಲ್ಲ ತರಹದ ನೌಕರರು, ಸರ್ಕಾರಿ ನೌಕರರು ಒಂದು ದಿನದ ಸ್ಯಾಲರಿನ ನಮ್ಮ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಕೊಡಲಿ. ಹಾಗೆ ನಮ್ಮಲ್ಲಿ ಎಷ್ಟೋ ಬಿಸ್ನೆಸ್ ಮೆನ್ಗಳು, ನಮ್ಮ ಕಾರವಾರದಲ್ಲಿ, ಅಂಕೋಲಾದಲ್ಲಿ ಎಷ್ಟೋ ಬಿಸ್ನೆಸ್ ಮೆನ್ಗಳಿದ್ದಾರೆ. ಅದರಲ್ಲಿ ನಾನು ಸಹ ಬಂದೆ. ಅವರು ಸಹ ಕಾಂಟ್ರಿಬ್ಯೂಟ್ ಮಾಡಲಿ. ನಾನು ಇವತ್ತು ಹೇಳ್ತೀನಿ, ನನ್ನ ಕಡೆಯಿಂದ ನಾನು ಒಂದು ಸಣ್ಣ ಹೋಮ್ ಸ್ಟೇ ನಡೆಸ್ತಾ ಇದ್ದೀನಿ, ಬೋಟ್ ನಡೆಸ್ತಾ ಇದ್ದೀನಿ, ಪಾತ್ರೆ ತಿಕ್ಕೊಂಡು ಜೀವನ ಅಂತ ಹೇಳಿದ್ರೆ ಹೋಮ್ ಸ್ಟೇ ಅಂದರೆ ನಿಮ್ಗೆ ಗೊತ್ತು. ಆ ಥರ ಜೀವನ ಮಾಡ್ಕೊಂಡು ಬಂದಿರುವಂಥ ವ್ಯಕ್ತಿ 1 ಲಕ್ಷ ರೂಪಾಯಿ ನಾನು ನನ್ನ ಕಾಂಟ್ರಿಬ್ಯೂಷನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ನಾನು ನೀಡ್ತೇನೆ. ನಾನೇನು ದೊಡ್ಡ ಕೋಟ್ಯಾಧೀಶ್ವರ ಅಲ್ಲ, ಅದು ನನ್ನ ಕಡೆಯಿಂದ ಆಗಿರೋದು. ಹೂವಲ್ಲ, ಹೂವಿನ ಪಕ್ಕಳಿ ಥರ 1 ಲಕ್ಷ ರೂಪಾಯಿ ನಾನು ಕೊಡ್ತೇನೆ. ಅದೇ ಥರ ನನಗಿಂತ ಎಷ್ಟೋ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳಿದ್ದ, ಅವರೆಷ್ಟು ಕೊಡ್ತಾರೆ ನೋಡೋಣ. ಶಾಸಕರು, ನೀವು ಸಹ ನಿಮ್ಮ ಕಾಂಟ್ರಿಬ್ಯೂಷನ್ ಹೇಳಿ. ನಮ್ಮ ರೂಪಾಲಿ ಮೇಡಮ್ ಅವರು ತುಂಬ ಒಳ್ಳೆ ಮೇಡಮು, ಅವರು ಸಹ ಕೊಡ್ತಾರೆ. ದಸ್ನೋಟಿಕರ್ ಸಾಹೇಬರು, ಕರ್ಣ ಅಂತಲೇ ಹೇಳ್ಬೋದು, ಅವರು ಸಹ ಕೊಡ್ತಾರೆ. ಎಲ್ಲ ನಮ್ಮ ಮಾಜಿ MLAಗಳು, ಮಂತ್ರಿಗಳು, ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ ಎಷ್ಟು ನಮ್ಮ ಉತ್ತರ ಕನ್ನಡದ ಮಲ್ಟಿ ಸ್ಪೆಷಾಲಿಟಿಗೆ ಹಾಸ್ಪಿಟ್ಲಿಗೆ ಅಂತ ನೋಡೋಣ. ಅವರು ಕೊಡ್ತಾರೆ ಎಲ್ಲರೂ. ಆಯಿತು. ಆಮೇಲೆ ಈ ಕೂಲಿ ಕೆಲಸ ಮಾಡೋರು ಸಹ ಅವರಿಂದ ಆಗಲಿ, ಬಡವರು ಸಹ ಅವರಿಂದ ಏನಾಗ್ತದೆ ಅದು ಕೊಡಲಿ. ಆಗಲಿಲ್ಲ, ಇದೆಲ್ಲ ಒಟ್ಟು ಸೇರಿಸಿ ನೋಡೋಣ ಎಷ್ಟಾಗತ್ತೆ ಅಂತ. ಇದೆಲ್ಲ ಆಗಲಿಲ್ಲ ಅಂತ ಹೇಳಿದ್ರು ನಾಳೆ
ನಮ್ಮ ಕಾರವಾರ ಅಂಕೋಲದಲ್ಲಿ ಭಿಕ್ಷೆ ಬೇಡ್ತಾರಲ್ಲ ಅವ್ರ ಕಡೆಯಿಂದನೂ ಕಲೆಕ್ಟ್ ಮಾಡೋಣ. ₹1 2 ಕಲೆಕ್ಟ್ ಮಾಡೋಣ. ಗೊತ್ತಾಗ್ಲಿ ಕರ್ನಾಟಕ ಸರ್ಕಾರಕ್ಕೂ ಗೊತ್ತಾಗ್ಲಿ, ಕೇಂದ್ರ ಸರ್ಕಾರಕ್ಕೂ ಗೊತ್ತಾಗ್ಲಿ, ನಾವು ಭಿಕ್ಷುಕರಿಂದ ಆ ಹಣನ ಸಂಗ್ರಹಣೆ ಮಾಡಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಿದ್ದೇವೆ ಅಂತ ಅವ್ರಿಗೆ ಗೊತ್ತಾಗ್ಲಿ. ಸೊ ಆದ್ರಿಂದ ನೀವು ಇದನ್ನ ಒಂದು ಸ್ಟಾರ್ಟ್ ಮಾಡಿ. ಈ ಮುಖಾಂತರ ನಮಗೆ ನೋಡಿ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕೇ ಬೇಕು, ಅದು ಯಾವುದೇ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಅದು ರಾಜ್ಯ ಸರ್ಕಾರ ಮಾಡಿರಲಿ ಅಥವಾ ಕೇಂದ್ರ ಸರ್ಕಾರ ಮಾಡಿರಲಿ. ಸಾಹೇಬ್ರೆ, ನಮ್ಮ ಕಾರವಾರ ಅಂಕೋಲಾದಲ್ಲಿ ಎಷ್ಟು ಜನರು ಬಿಸ್ನೆಸ್ ಹೊರದೇಶದಲ್ಲಿ ವರ್ಕ್ ಮಾಡ್ತಾರೆ. ಅವರು ಸಹ ಈ ಅಭಿಯಾನ ನೀವು ಸ್ಟಾರ್ಟ್ ಮಾಡಿದ್ರೆ ಅವರು ಸಹ ಅಲ್ಲಿಂದ ಕಾಂಟ್ರಿಬ್ಯೂಷನ್ ಕಳಿಸ್ತಾರೆ. ನಮ್ಮ ಹಿಂದೂ ಬಾಂಧವರು, ನಾವು ದೇವಸ್ಥಾನಕ್ಕೆ ಆಗಲಿ, ನಮ್ಮ ಯಾವುದೇ ಕಲ್ಚರಲ್ ಪ್ರೋಗ್ರಾಮಿಗೆ ನಾವು ಎಷ್ಟು ಹಣನ ಸಂಗ್ರಹಣೆ ಮಾಡ್ತೀವಿ, ಆ ಥರ ಮುಸ್ಲಿಂ ಬಾಂಧವರು ಸಹ ಮಾಡ್ತಾರೆ, ಕ್ರಿಶ್ಚಿಯನ್ ಬಾಂಧವರು ಮಾಡ್ತಾರೆ, ಅವ್ರದ್ದು ಮಷಿನರೀಸ್ಗಳಿದ್ದಾವೆ. ಆ ಥರ ಇದನ್ನು ನೀವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಎಲ್ಲ ಧರ್ಮದವರು ಸೇರಿಕೊಂಡು ಒಂದು ಕಾಂಟ್ರಿಬ್ಯೂಷನ್ ಮಾಡೋಣ. ನಮ್ಮ ದೇವಸ್ಥಾನದಲ್ಲಿ ಕೆಲವೊಂದು ದೇವಸ್ಥಾನದ ಪದಾಧಿಕಾರಿಗಳು ಇರ್ತಾರೆ, ಇವರು ಇಷ್ಟು ನಮ್ಮ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಇಷ್ಟು ಅಂತ ಕೊಡಲಿ, ಕ್ರಿಶ್ಚಿಯನ್ ಮಿಷನರಿ ಅವರು ಕೊಡಲಿ, ಮುಸ್ಲಿಂ ಮಿಷನರೀಸ್ ಅವರು, ಮುಸ್ಲಿಂ ಸಂಘಟನೆಯವರು ಕೊಡಲಿ, ಎಲ್ಲರೂ ಸೇರಿಕೊಂಡು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಾವು ಈ ಸತಿ ಕಟ್ಟೋಣ. ಸಾಹೇಬ್ರೆ, ನಾವು ಎಲ್ಲರೂ ನಿಮ್ಮೊಟ್ಟಿಗಿದ್ದೇವೆ. ನೀವು ಈ ಅಭಿಯಾನನ ಸ್ಟಾರ್ಟ್ ಮಾಡಿ. ಇದನ್ನು ಮುಂದೆ ಸರಿಯಾಗಿ ಒಂದು ರಿಸಲ್ಟ್ ಸಿಗ್ತದೆ ಅಂತ ನನ್ನ ಅನಿಸಿಕೆ. ಅದರಿಂದ ಈ ಅಭಿಯಾನವನ್ನು ನೀವು ಸ್ಟಾರ್ಟ್ ಮಾಡಿದರೆ ಪ್ರಪಂಚದ ಕೋಣೆಯಲ್ಲಿಂದ ನಮಗೆ ಫಂಡ್ ಬರುತ್ತೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರಾಮಾಗಿ ಆಗ್ತದೆ. ಆದ್ದರಿಂದ ದಯವಿಟ್ಟು ನೀವು ರಿಸೈನ್ ಕೊಡದೆ ಈ ಒಂದು ಅಭಿಯಾನನ ಸ್ಟಾರ್ಟ್ ಮಾಡಿ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಿಮ್ಮ ಟೈಮಲ್ಲೇ ಆಗ್ತದೆ ಅಂತ ನನ್ನ ಅನಿಸಿಕೆ. ದಯವಿಟ್ಟು ನೀವು ನಮ್ಮೊಟ್ಟಿಗಿದ್ದು ಸಹಕರಿಸಿಕೊಂಡು ಈ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಕೈ ಜೋಡಿಸಬೇಕು ಅಂತ ಎಲ್ಲರಿಗೂ ಉತ್ತರ ಕನ್ನಡದ ಇದೇ ಥರ ನೋಡಿ. ನಾನು ಕಾರವಾರ ಅಂಕೋಲ ಕ್ಷೇತ್ರದ ಹೇಳಿದೆ, ಅದೇ ಥರ ಉತ್ತರ ಕನ್ನಡದ ಎಲ್ಲ MLAs, ಶಾಸಕರು ಅಂದರೆ MPs ಎಲ್ಲರೂ ಸೇರಿಕೊಂಡು ಅವರವ್ರ ಕ್ಷೇತ್ರದ್ದು ಕಾಂಟ್ರಿಬ್ಯೂಷನನ್ನು ಒಂದು ಗುಡಿಸ್ಲಿ. ಕಾರವಾರದ್ದು ಇಷ್ಟು, ಹೊನ್ನಾವರ, ಭಟ್ಕಳ, ಆಮೇಲೆ ದಾಂಡೇಲಿ, ಹಳೆಯಾಳ, ಸಿರ್ಸಿ, ಸಿದ್ದಾಪುರ, ಈ ಥರ ಎಲ್ಲ ದುಡ್ಡನ್ನು ಒಂದು ಸೇರಿಸಿ ಯಾರ್ದು ಕಾಂಟ್ರಿಬ್ಯೂಷನ್ ಹೆಚ್ಚಾಗುತ್ತೋ ಅಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಲಿ. ನನಗೆ ಇಷ್ಟ ಇದೆ ನಮ್ಮ ಕಾರವಾರದಲ್ಲೇ ಆಗಬೇಕು ಅಂತೇಳಿ. ಕೆಲವೊಬ್ಬರಿಗೆ ಕುಮಟಾದಲ್ಲೇ ಆಗಬೇಕಂತ, ಕೆಲವೊಬ್ಬರಿಗೆ ಭಟ್ಕಳದಲ್ಲಿ, ಕೆಲವೊಬ್ಬರಿಗೆ ದಾಂಡೇಲಿಯಲ್ಲಿ, ಕೆಲವೊಬ್ಬರಿಗೆ ಸಿರ್ಸಿಯಲ್ಲಿ ಆಗಬೇಕಂತ ಇದೆ. ನಿಮಗೆ ಎಲ್ಲಿ ಬೇಕಲ್ಲ ನೀವು ಕಾಂಟ್ರಿಬ್ಯೂಷನ್ ಹೆಚ್ಚು ಕೊಡಿ. ನಾನು ₹1,001 ಕೊಟ್ಟು ನಾನು ಒಂದು ಕೆಲಸ ಮುಗಿಸ್ಬೋದಿತ್ತು. ನಾನು 1 ಲಕ್ಷ ಕೊಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಕಾರವಾರದಲ್ಲಿ ಕಾಂಟ್ರಿಬ್ಯೂಷನ್ ಹೆಚ್ಚಾಗಲಿ, ನಮ್ಮ ಕಾರವಾರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಬರಲಿ ಅಂತ ಹೇಳಿ ನಾನು ₹1 ಲಕ್ಷ ಕೊಡ್ತಾ ಇರೋದು. ನಿಮ್ಮ ಕ್ಷೇತ್ರದಲ್ಲಿ ಬೇಕು ಅಂತ ಹೇಳಿದ್ರೆ ನೀವು ಹೆಚ್ಚಿನ ಕಾಂಟ್ರಿಬ್ಯೂಷನ್ ಕೊಡಿ. ಎಲ್ಲಿ ಹೆಚ್ಚು ಕಾಂಟ್ರಿಬ್ಯೂಷನ್ ಬರುತ್ತೋ ಅಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೋಣ ಅಂತ ನನ್ನ ಅನಿಸಿಕೆ. ಸೊ ಈ ವಿಷಯ ಯಾರದೇ ವಿರುದ್ಧ ಅಲ್ಲ, ಯಾರ್ದು ಪರವಾಗೂ ಅಲ್ಲ. ಇದು ಜನಸಾಮಾನ್ಯರು ಹಾಗೂ ನಮ್ಮ ಮೊನ್ನೆ ಒಂದು ಬೇಜಾರಾಯಿತು ಸಾಹೇಬ್ರೆ. ಒಂದು ಮೀನುಗಾರ ಹುಡುಗ, ಯಂಗ್ ಹುಡುಗ, ಅವನ ಸಾವು ಎಷ್ಟು ಬೇಜಾರು, ಎಷ್ಟು ದುಃಖಕರ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರು ಸರ್? ಅದು ನಾವೇ. ನಮ್ಮಲ್ಲಿ ಒಂದು ವೇಳೆ ಒಳ್ಳೆ ಸುಸಜ್ಜಿತವಾದ ಮಲ್ಟಿ ಸ್ಪೆಷಾಲಿಟಿ ಆಗಲಿ, ಒಳ್ಳೆ ಉಪಕರಣಗಳಿದ್ರೆ ಆ ವ್ಯಕ್ತಿ, ಆ ಹುಡುಗ ಸಾಯ್ತಾ ಇರಲಿಲ್ಲ. ಅದಕ್ಕೆ ಆ ಸಾವಿಗೆ ಕಾರಣ ನಮ್ಮ ಉತ್ತರ ಕನ್ನಡದ ಜನತೆಗಳು. ಏನ್ರಿ ಸಾವದು? ಒಂದು ಮೀನು ಹೊಟ್ಟೆಗೆ ಚುಚ್ಚಿದ್ರೆ ಸಾಯ್ತಾರ ಮನುಷ್ಯ? ಎಷ್ಟು ಬೇಜಾರಾಗತ್ತೆ. ಈ ತರ ಎಷ್ಟೋ ಜನ ಗೊತ್ತಿಲ್ಲದೇನೆ ಸತ್ತೋಗ್ತಾ ಇದ್ದಾರೆ. ನಾವು ಯಾವುದೋ ಒಂದು ಫೋಟೋಸ್ ಬರುತ್ತೆ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಇವರಿಗೆ ಹುಷಾರಿಲ್ಲ, ಕಿಡ್ನಿ ಫೇಲ್ಯೂರು, ಹಾರ್ಟ್ ಫೇಲ್ಯೂರು, ಈ ಥರ ಕಾಂಟ್ರಿಬ್ಯೂಷನ್ ಮಾಡಿ ಅಂತ ಬರುತ್ತೆ. ತಿಂಗಳಿಗೆ 2-3 ಬಂದೇ ಬರುತ್ತೆ. ನೀವು ನಿಮ್ಮ ಕೈಯಲ್ಲಿ ಆಗಿದ್ದವರು ಮಾಡ್ತಾನೆ ಇದ್ದೀರಿ. ಸೊ ಈ ಸದಿಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಿಗಾದರೆ ಈ ಥರ ಕೇಸಸ್ಗಳು ಬರೋದೇ ಇಲ್ಲ. ಒಂದೇ ಸತಿ ಇನ್ವೆಸ್ಟ್ ಮಾಡಿ, 500,000 ತೆಗೀರಿ, ಇನ್ವೆಸ್ಟ್ ಮಾಡೋಣ ಎಲ್ಲರೂ ಸೇರಿ. ನಾವು ಕರ್ನಾಟಕ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ನಮ್ಮ ಕೇಂದ್ರ ಸರ್ಕಾರದ ಭರವಸೆ ಮೇಲೆ ಇರೋದೇ ಬೇಡ. ಎಲ್ಲರೂ ಸೇರಿಕೊಂಡು ಈ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಮಾಡೋಣ ಸಾಹೇಬ್ರೆ. ದಯವಿಟ್ಟು ಎಲ್ಲರೂ ಸೇರಿ ಈ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಕೈ ಜೋಡಿಸಬೇಕು ಅಂಥೇಳಿ
ಈ ನನ್ನ ಒಂದು ಸಣ್ಣ ಅನಿಸಿಕೆ ನಿಮ್ಮ ಮುಂದೆ ಇಡ್ತೇನೆ. ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್, ನಮಸ್ಕಾರ.